ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿಚಾರ ಏನು ವಿವಾದ ಆಗಿತ್ತು. ಅದಿನ್ನೂ ಕೂಡ ತಣ್ಣಗಾದಂಗೆ ಕಾಣಿಸ್ತಾ ಇಲ್ಲ. ಪರಿಸ್ಥಿತಿ ಬೂದಿ ಮುಚ್ಚದ ಕೆಂಡದಂತೆಯೇ ಇದೆ. ಸೆಕ್ಷನ್ 144 ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಹಾಗಾದ್ರೆ ಗ್ರಾಮದ ಪರಿಸ್ಥಿತಿ ಹೇಗಿದೆ, ಸದ್ಯ ಗ್ರಾಮಸ್ಥರು ಏನ್ ಹೇಳ್ತಾರೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಮಂಡ್ಯದಲ್ಲಿ ತಣ್ಣಗಾಗದ ಹನುಮ ಧ್ವಜ ದಂಗಲ್. ಮತ್ತೆ ಹನುಮ ಧ್ವಜ ಹಾರಿಸೋ ಪಣ ತೊಟ್ಟ ಕೆರಗೋಡು ಗ್ರಾಮಸ್ಥರು. ಗ್ರಾಮದಲ್ಲಿ 6ನೇ ದಿನವೂ ಮುಂದುವರೆದ 144 ಸೆಕ್ಷನ್. ಮಂಡ್ಯದ ಕೆರಗೋಡು ಕಳೆದ ಭಾನುವಾರ ಅಕ್ಷರಶಃ ರಣರಂಗವಾಗಿ ಬದಲಾಗಿತ್ತು. ಒಂದು, ನಾವು ಹನುಮ ಬಾವುಟ ಇಳಿಸೋದಕ್ಕೆ ಬಿಡಲ್ಲ ಅಂತ ಇದ್ದಂತಹ ಗ್ರಾಮಸ್ಥರು, ಇನ್ನೊಂದ್ ಕಡೆ ಹನುಮ ಬಾವುಟ ಇಳಿಸಿ ರಾಷ್ಟ್ರಧ್ವಜವನ್ನ ಹಾರಿಸ್ತೀವಿ ಅಂತಿದ್ದ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ. ಇಷ್ಟೆಲ್ಲ ತಿಕ್ಕಾಟಗಳ ನಡುವೆ ಪೊಲೀಸರು ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿ ಹನುಮ ಧ್ವಜ ಇಳಿಸಿ ರಾಷ್ಟ್ರಧ್ವಜ ಏರಿಸಿಯೇ ಬಿಟ್ರು. ಈ ಘಟನೆಯಿಂದ ಕೆರಗೋಡು ಗ್ರಾಮಸ್ಥರ ತಿಳಿಯಾಗಿದ್ದ ಧಾರ್ಮಿಕ ಭಾವನೆಯನ್ನ ಕದಡಿದಂತೆ ಮಾಡ್ತು. ಇದರ ನಂತರ ಹಲವು ಹೋರಾಟವನ್ನ ಗ್ರಾಮಸ್ಥರು, ಹಿಂದೂಪರ ಸಂಘಟನೆಗಳು, ರಾಜಕೀಯ ನಾಯಕರು ಮಾಡಿದ್ರು. ಸದ್ಯ ಕೆರಗೋಡು ಗ್ರಾಮ ಸಹಜ ಸ್ಥಿತಿಗೆ ಬಂದಿದೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಆದ್ರೆ ಇನ್ನು ಕೆರಗೋಡಿನ ಜನರಲ್ಲಿ ಈ ಹನುಮ ಧ್ವಜ ಕಿಚ್ಚು ಇನ್ನೂ ಹಾರಿಯೇ ಇಲ್ಲ. ಇದರಿಂದ ಕೆರಗೋಡು ಇನ್ನೂ ಬೂದಿ ಮುಚ್ಚಿದ ಕೆಂಡದಂತೆ ಇದೆ. ಇಲ್ಲಿನ ಜನರು ಯಾವ ಕ್ಷಣಕ್ಕಾದ್ರೂ ಮತ್ತೆ ಪ್ರತಿರೋಧ ತೋರಿಸಬಹುದು ಅಂತ ಇನ್ನೂ ಕೂಡ ಗ್ರಾಮದಲ್ಲಿ ಪೊಲೀಸರ ಸರ್ಪಗಾವಲು ಹಾಕಲಾಗಿದೆ. ಕೆರಗೋಡು ಗ್ರಾಮದ ಧ್ವಜಸ್ತಂಭ ಸುತ್ತ ಬ್ಯಾರಿಕೇಡ್ ಹಾಕಿ ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಅಲ್ಲದೆ 200ಕ್ಕೂ ಹೆಚ್ಚು ಅಧಿಕ ಪೊಲೀಸರನ್ನ ಭದ್ರತೆಗೆ ಗ್ರಾಮದಲ್ಲಿ ಹಾಕಲಾಗಿದೆ. ಅಲ್ಲದೆ ಗ್ರಾಮಸ್ಥರು ತಮ್ಮ ಹೋರಾಟವನ್ನ ಮುಂದೆ ತೆಗೆದುಕೊಂಡು ಹೋಗೋದಿಕ್ಕೆ ರೂಪುರೇಷೆಗಳನ್ನ ಸಿದ್ಧ ಮಾಡ್ತಾ ಇದ್ದಾರೆ. ಮತ್ತೆ ಕೆರಗೋಡ್ನಲ್ಲಿ ಹನುಮ ಧ್ವಜ ಹಾರಿಸೋದಕ್ಕೆ ಜನವರಿ 9ಕ್ಕೆ ಮಂಡ್ಯ ನಗರ ಬಂದ್ ಸಹ ಕರೆ ಕೊಡಲಾಗಿದೆ. ಅದೇನೇ ಇರಲಿ, ಶಾಂತಿ ಸೌಹಾರ್ದತೆಯಿಂದ ಇದ್ದ ಕೆರಗೋಡು ಗ್ರಾಮದಲ್ಲಿ ಇದೀಗ ಹನುಮ ಧ್ವಜ ವಿವಾದದ ಕಿಚ್ಚು ಎತ್ತಿದೆ. ಇದನ್ನ ಯಾರು ಯಾವಾಗ ಹಾಗೆ ತಣ್ಣಗ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರೋಹಿತ್, ಪಬ್ಲಿಕ್ ಟಿವಿ, ಮಂಡ್ಯ.